ಆದಿಶಕ್ತಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಚೆನ್ನದಾಸರ ಕಾಲೋನಿ ಶ್ರೀ ಆದಿಶಕ್ತಿ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭ ನೆರವೇರಿತು. ನಂದಿಕುರಳಿ ಶ್ರೀ ಪಂಚಲಿಂಗೇಶ್ವರ ಮಠದ ಪರಮಪೂಜ್ಯ ಶ್ರೀ ಜಯ ವೀರಭದ್ರ ಮಹಾಸ್ವಾಮಿಗಳ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಪರಮಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಮಹಾಪೂಜೆಯೊಂದಿಗೆ ದೇವಾಲಯದ ಕಳಸಾರೋಹಣ ಹಾಗೂ ದೇವಿಮೂರ್ತಿಯ ಪ್ರತಿಷ್ಠಾಪನೆ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರುಗಳು, ದೇವರಲ್ಲಿ ಭಕ್ತಿ ಇರಬೇಕು ವಿನಃ ಆಡಂಬರದ ಡಂಬಾಚಾರದಿಂದ ದೇವರ ಒಲೆಯಲಾರನು. ನಾವು ದೇವರ ಶಕ್ತಿ ಅಥವಾ ಭಕ್ತಿಗೆ ಪಾತ್ರರಾಗಬೇಕಾದರೆ ನಿರಂತರ ದೇವರ ನಾಮಸ್ಮರಣೆ ಮಾಡುತ್ತಾ ಇದ್ದರೆ ನಮಗೆ ಸುಖ ಸಂಪತ್ತು ಐಶ್ವರ್ಯ ಒದಗಿಸುತ್ತಾನೆ ಎಂದು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪ ಬಾನಾಜ್, ಲಕ್ಷ್ಮಣ್ ಡೋಂಗಡಿ, ಭಗವಂತ ಬಂತಿ, ಭೀಮರಾವ್ ಘಂಟಿ, ಹನುಮಂತ ಭೀಮಪ್ಪ ಸಣ್ಣಕ್ಕಿನವರ್, ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಮಾರುತಿ ಮಾಳಗೆನ್ನವರ್, ಹನುಮಂತ ಗಾಣಿಗೇರ್, ಗೋಪಾಲ್ ಸಣ್ಣಕ್ಕಿನವರ್, ಸಂತೋಷ್ ಮೆಚ್ಚನ್ನವರ್, ಸಂಜು ಸಣ್ಣಕ್ಕಿನವರ್, ಶಂಕರ್ ಸಣ್ಣಕ್ಕಿನವರ್, ಶ್ರೀ ಆದಿಶಕ್ತಿ ದುರ್ಗಾದೇವಿ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು, ಸಮಾಜದ ಗುರು ಹಿರಿಯರು, ಪಟ್ಟಣದ ಗಣ್ಯಮಾನ್ಯರು ಹಾಜರಿದ್ದರು. ಬಟ್ಟೆಗೆ, ಆಸ್ತಿಗೆ, ಹಣಕ್ಕ, ಶ್ರೀಮಂತಿಕೆಗೆ, ಜಗತ್ತಿಗೆ ಜಮೀನಿಗಾಗಿ ಭಗವಂತ ಸದ್ಗುರುಗಳು ಒಲದಿಲ್ಲ ಅಂತ ಹೇಳ್ತಾರೆ. ಚಿದಾನಂದ ಅವಧೂತರ ಘಟನೆ ನೆನಪು ಮಾಡಿಕೊಂಡ್ರು. ಚಿದಾನಂದ ಅವಧೂತರ ಗ್ರಂಥವನ್ನ ಬರೆದಾರ. ಹೇಗೆ ಬರದೀನಿ ಅಂತ ಹೇಳ್ಯಾರ ಅಂತಂದ್ರೆ ಗ್ರಂಥದೊಳಗೊಂದು ಸಾಲು ಬರ್ತದ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಅಂತ ಹೇಳ್ತಾರೆ. ಈ ಚರಿತ್ರೆಯನ್ನ ಗ್ರಂಥವನ್ನ ನಾನು ಬರೆದಿಲ್ಲ, ನನಗ ದೇವಿ ಪ್ರತ್ಯಕ್ಷ ಆಗ್ಯಾಳ. ಜಗನ್ಮಾತಾ ಬಗಳಾಂಬಾ ದೇವಿ ಸಿದ್ಧ ಪರ್ವತದ ಬೆಟ್ಟದ ಮ್ಯಾಗ ನಿಂತ ಏನ್ ಹೇಳಾಳ ಅದನ್ನ ಬರದೀನಿ, ಅದ ಗ್ರಂಥ ಆಗ್ಯದ ಅಂತ ಹೇಳ್ತಾರ ಅವರು. ಒಬ್ಬರು ಪ್ರಶ್ನೆ ಮಾಡ್ತಾರೆ ಹಿರಿಯರು ಚಿದಾನಂದ ಅವಧೂತ್ರಿ, ದೇವಿ ನಿಮಗೆ ಯಾವ ರೂಪದೊಳಗೆ ಕಂಡಾಳ್ರಿ, ಹೆಂಗ್ ಕಂಡಾಳ, ಹೆಂಗ್ ದರ್ಶನ ಕೊಟ್ಟಾಳ್ರಿ ಅಂತಂದಾಗ ಅವ್ರು ಹೇಳ್ತಾರ, ಕಂಡೆ ಕಂಡೆ ನಾ ಶಾಕಾಂಬರಿಯ, ಕಂಡೆ ಕಂಡೆ ನಾ ನಿಗಿ ನಿಗಿ ಕಿಚ್ಚವ ಕಂಡೆ ಅಂತ ಹೇಳ್ತಾರೆ. ಬಹಳ ಜನ ಅದಾರಲ್ಲ ಚೆನ್ನದಾಸರ ಕಾಲ್ವಳಿಯೋ, ಇಂಥ ಬಿಸಿಲದ ದೇವಿ ದರ್ಶನಕ್ಕಾಗಿ ನೀವೆಲ್ಲ ಬಂದು ಕುಂತೀರಲ್ಲ, ಮ್ಯಾಗ ನಿಗಿ ನಿಗಿ ಕಿಚ್ಚದ, ಒಳಗ ಕಾವದ, ಈ ಬಿಸಿಲದ ಅದರ ಭಕ್ತಿಯನ್ನು ನೀರೈತಲ್ಲ, ಇದೆಲ್ಲವನ್ನ ಶಾಂತ ಮಾಡೈತಲ್ಲ, ಇದು ನಿಜವಾದ ಭಕ್ತಿ ಅಂತ. ಒಳಗ ಭಕ್ತಿ ಬೇಕಲ್ಲ, ಅದಕ್ಕೆ ಬಸವಣ್ಣ ಹೇಳ್ತಾನ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವ ನೋದಿದ ಬ್ರಹ್ಮನ ಸಿರ ಹೋಗಿತ್, ನಾದವ ಮಾಡಿದ ರಾವಣಂಗೆ ಅರವಿಶ್ಯವಾಗಿತ್. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಯಾವುದೇ ಸದ್ಗುರು ಆಗ್ಲಿ ಭಗವಂತ ಆಗ್ಲಿ ಜಗತ್ತಿನೊಳಗೆ ಭಕ್ತಿಗೆ ಒಲದಾರ ಅಂತ ಹೇಳ್ತಾರೆ. ಒಬ್ಬರು ಗುಡ್ಡಾಪುರದ ದಾನಮ್ಮ ದೇವಿ ಹೆಸರು ತಾವೆಲ್ಲ ಕೇಳಿರಿ. ದಾನಮ್ಮ ದೇವಿ ಪೂಜೆಯನ್ನ ಮಾಡ್ತಕ್ಕಂತ ಬಸಯ್ಯ ಗುರುಗಳಂತ ಆಗಿ ಹೋದ್ರು. ಬಹಳ ಬಡತನ, ಒಂದ್ ಸಾರಿ ಬಟ್ಟಿ ಹಾಕೊಂಡ್ರ ಮತ್ತೊಂದ್ ಸಾರಿ ಹಾಕೊಳ್ಳಿಕ್ ಬಟ್ಟೆ ಇರ್ತಿರ್ಲಿಲ್ಲ. ಆದ್ರ ಜಗನ್ಮಾತಾ ಗುಡ್ಡಾಪುರ ದಾನಮ್ಮ ದೇವಿ ಮ್ಯಾಗ ಅಖಂಡವಾಗಿರ್ತಕ್ಕಂಥ ಅನನ್ಯವಾದ ಭಕ್ತಿ ಇತ್ತು. ಒಂದ್ ಹಳ್ಳಿ ಒಳಗ ಬಿಜಾಪುರ ಜಿಲ್ಲೆ ಒಳಗ ಕರೆಸ್ತಾರ, ಇವ ದಾನಮ್ಮ ದೇವಿ ಹೆಸರು ಮ್ಯಾಗ ಡಾಂಬಿಕ್ ಮಾಡ್ಲಿಕ್ಕತ್ತಾನ, ಭಕ್ತಿ ಇಲ್ಲ, ಸುಮ್ನಾ ದೇವಿ ಹೆಸರು ಮ್ಯಾಗ ಹಣ ಮಾಡ್ಲಿಕ್ಕತ್ತಾನ ಅಂತ ಹೇಳಿ ಇವನು ಪರೀಕ್ಷೆ ಮಾಡೋಣ, ಅಪಮಾನ ಮಾಡೋಣ ಅಂತ ಹೇಳಿ ಬಿಜಾಪುರ ಜಿಲ್ಲೆ ಒಂದು ಹಳ್ಳಿ ಕರೆಸ್ತಾರ. ಆ ಹಳ್ಳಿ ಒಳಗೆ ಏನ್ ಮಾಡ್ತಾರ ಅಂತಂದ್ರ, ಜಗನ್ಮಾತೆ, ದುರ್ಗಾ ಮಾತೆ, ಕಾಳಿ ಮಾತೆ, ಬಗಳಂಬಾ ದೇವಿ, ಗುಡ್ಡಾಪುರ ಧಾನೇಶ್ವರ ದೇವಿಯ ಭಾವಚಿತ್ರಗಳನ್ನಿಟ್ಟು ಅದ್ರ ಮುಂದೊಂದು ತಗ್ಗಿನೊಳಗ ಕುರಿ ಕೋಳಿ ಎಲ್ಲಾ ಮಾಂಸವನ್ನ ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟಿ ಮುಚ್ಚಿ ಹಾಕಿಬಿಡ್ತಾರೆ. ಇವ್ರು ಹೋಗಿ ಅಲ್ಲಿ ನಿಲ್ಲುತ್ತಾರ. ದಿನನಿತ್ಯ ದೇವಿ ಪೂಜೆ ಆರಾಧನೆಯನ್ನ ಮಾಡ್ತಿದ್ರಲ್ಲ, ಸೂಕ್ಷ್ಮವಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತ ಆಗಿತ್ತು. ಅವ್ರಿಗೆ ಗೊತ್ತಾಗ್ತದ ಅದ್ರೊಳಗೆ ಏನದ ಅಂತ ಹೇಳಿ ಸುಮ್ನ ನಿಲ್ತಾರ. ಇಲ್ಲಿ ಏನ್ ಇಟ್ಟಿರಿ ಅಂತಂದಾಗ ಅಲ್ಲಿ ದೇವಿ ಪೂಜೆ ಮಾಡ್ಬೇಕಲ್ರಿಪ್ಪ, ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತ ಹೇಳಿದ್ರು. ಹಂಗಂದ್ರೆ ತಗಿರಿ ಪೂಜೆ ಮಾಡು ಅಂತಂದಾಗ ಊರಿನ ಜನ ಎಲ್ಲ ನಗಲಿಕ್ಕತ್ತಾರ. ಗುಡ್ಡಾಪುರದ ದಾನಮ್ಮ ದೇವಿಯ
ಪೂಜೆ ಮಾಡ್ತಕ್ಕಂತ ಈ ಗುರುಗಳ ಡಾಂಬಿಕದರ ಸುಳ್ಳದಾರ ಗೊತ್ತಾಗಿಲ್ಲ ಅಂತೇಳಿ ನಕ್ಕೊಂತ ಅಪಮಾನ ಮಾಡ್ಬೇಕಂತ ಹೇಳಿ ಬಿಳಿ ಬಟ್ಟಿ ತೆಗೆದ ಕೈ ಹಾಕಿದ್ರ ಯಾರ ಮಾಂಸ ಕಂಡ ಕತ್ತರಿಸಿ ಹಾಕಿದ್ರಲ್ಲ ಅವ್ರ 4 ಜನ ಕೈ ಹಾಕಿದ್ರ ಅವ್ರ ಕೈಯೊಳಗ ಮಾಂಸ ಕಂಡಾಗೆ ಬರ್ತದ. ಅವನ ಕೈಯೊಳಗಿಂದ ಗುಡ್ಡಾಪುರ ದಾನಮ್ಮ ದೇವಿಯ ಗುರುಗಳ ಕೈಯಾಗಿ ಬಂದಾಗ ಮಲ್ಲಿಗೆ ಹೂವಾಗಿ ಪರಿವರ್ತನೆ ಆಗ್ತದೆ. ಇದು ದಾನಮ್ಮ ದೇವಿಯ ತಾಕತ್ತು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ. ಕಲಿಯುಗ ಇರ್ಲಿ, ಹಿಂದಿನ ಕಾಲ ಇರ್ಲಿ, ಮುಂದಿನ ಕಾಲ ಇರ್ಲಿ, ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ, ಗುರು ಅನ್ನೋದು ಬಹಳ ಶ್ರೇಷ್ಠ, ನಡೆ ನುಡಿ ಅನ್ನೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರ. ಬಹಳ ಇತಿಹಾಸವನ್ನು ಹೇಳೋದಿಲ್ಲ, ಸಮಯ ಬಹಳ ಆಗ್ಯದ. ಗುರುವಿನ ಆಟ ಬಲ್ಲವರು ಯಾರು ಅಂತ ಹೇಳ್ತಾರ. ದೇವ್ರ ಕೊಂಡ ಅಜ್ಜನ ಒಂದು ಸಣ್ಣ ಘಟನೆ ಹೇಳ್ತೀನಿ. ಖಾನಾಪುರ ಬೈಲೊಂಗಲ್ದ ಹತ್ರ ಸಂಪಗಾವಿ ಅಂತ ಒಂದು ಊರು ಬರುತ್ತದ. ದೇವ್ರ ಕೊಂಡಜ್ಜ ಹೋಗಿ ಬಹಳ ದೊಡ್ಡ ಶ್ರೀಮಂತ ಮನೆತನ, ಬಿಡಿ ಸೇದ್ಕೊಂತ ಮಳಿ ಹತ್ತಿರ್ತದ, ಕಟ್ಟಿ ಮ್ಯಾಗ ಕುಂತಿರ್ತಾನ. ದೇವ್ರ ಕೊಂಡಜ್ಜ ಒಳಗಿಂದ ಶ್ರೀಮಂತ ಎದ್ದು ಬಂದಂತಾನ, ಏ ಸಾಧು, ನನ್ನ ಮನಿ ಕಟ್ಟಿ ಮ್ಯಾಗ ಯಾಕೆ ಕುಂತಿಯೋ, ಎದ್ದು ಹೋಗಂತ ಸಿಕ್ಲಿ ಅಂದಿದ್ದ. ಅವಾಗ ದೇವ್ರ ಕೊಂಡಜ್ಜನವ್ರು ಹೇಳ್ತಾರ, ಹಂಗೆಲ್ಲ ಮಾತಾಡಬೇಡಪ್ಪ, ಸಾಧು ನಿನ್ನ ಮನಿ ಕಟ್ಟಿ ಮ್ಯಾಗ ಕುಂತಾನ, ನಿನ್ ಪುಣ್ಯ ಐತು, ಹಂಗ ಅಹಂಕಾರಲೆ ಮಾತಾಡಬೇಡ ಅಂತ ಹೇಳಿದ್ರು. ಆದ್ರೂ ಅವ್ರು ಕೇಳಿಲ್ಲ. ಸಿಟ್ಟಿನೊಳಗ ನನ್ನ ಮನಿ ಕಟ್ಟಿ ಮ್ಯಾಗ ಕುಂಡ್ರಬೇಡ, ಎದ್ದು ಹೋಗಂತಂದ. 2-3 ಸಾರಿ ನಿಂದ ಮಾಡಿದ ತಕ್ಷಣ ದೇವ್ರ ಕೊಂಡಜ್ಜಾಗ ಅಂತಃಕರಣಕ್ಕೆ ದುಃಖ ಆಗ್ತದ. ಹಂಗ ಅನಬೇಡ ಅಂದ್ರು ಮತ್ತೆ ಟೀಕಾ ಮಾಡ್ತಾನ. ಅವಾಗ ದೇವ್ರ ಕೊಂಡಜ್ಜ ಎದ್ದು ನಿಂತ ಹೇಳ್ತಾನ, ನನಗ ಅಹಂಕಾರಲೆ ಮಾತಾಡಿಯಲ್ಲೋ, 1 ವರ್ಷದೊಳಗೆ ಸತ್ತು ಹೋಗ್ತಿ ಅಂತೇಳಿ ಎದ್ದು ಬಂದು ಬಿಡ್ತಾನ ದೇವ್ರ ಕೊಂಡಜ್ಜ. ಕರ್ಮ ಧರ್ಮ ಸಂಯೋಗ 1 ವರ್ಷ ಆದ ನಂತರ ಅದ ದಾರಿಯೊಳಗೆ ಹಾದು ಹೋಗುವಾಗ ಅದೇ ಶ್ರೀಮಂತನ ಮನಿ ಕಟ್ಟಿ ಮ್ಯಾಗ ದೇವ್ರ ಕೊಂಡಜ್ಜ ಹೋಗಿ ಕುಂತಿರ್ತಾನ. ಅವಾಗ ಒಳಗಿಂದ ಶ್ರೀಮಂತ ಎದ್ದು ಬಂದು, ಹೋದ ವರ್ಷ ದೇವ್ರ ಕೊಂಡಜ್ಜ ಶಾಪ್ ಕೊಟ್ಟನ, ನಾ ಬದುಕೀನಿ, ನಂದೇನೋ ಪುಣ್ಯ ಅದ ಅಂತೇಳಿ ಕಾಲಿಗೆ ಬೀಳಿಲ್ಲ. ಹಣದ ಅಂತಸ್ತಿನಿಂದ ಶ್ರೀಮಂತಿಕೆ ಗರ್ವದಿಂದ ಮಾತಾಡ್ತಾನ, ಏ ಸಾಧು, ನೀ ಮಾತಾಡಿದ ಸುಳ್ಳದ, ನೀನು ವಾಣಿ ಸುಳ್ಳದ, ನಾ ಸತ್ತಿಲ್ ನೋಡ ಅಂತ ಹೇಳಿದ. ಅವಾಗ ದೇವ್ರ ಕೊಂಡಜ್ಜ ಅಂತಾನ, ಗುರು ಶಾಪ್ ಕೊಟ್ಟಿರ್ತಾನ, ಏನೋ ಕರುಣಾ ಬಂದಿರ್ತದ, ಬದುಕು ಆನಂದದಿಂದ ಹೆಂಡತಿ ಮಕ್ಕಳ ಜೊತೆ ಜೀವನ ಸಾಕ್ಸು, ಗುರುವಿನ ಕರುಣಾದಾಗ ಬಂದಿ ಅಂತಂದಾಗ ಅಂತಾನ, ನೀ ಸುಳ್ಳು ಸಾಧು ಅದಿ ಅಂತೇಳಿ ಸಿಟ್ಲೆ ಮಾತಾಡಿದಾಗ ದೇವ್ರ ಕೊಂಡಜ್ಜ ಎದ್ದು ನಿಂತು ಬಿಡಿ ಕೆಳಗೆ ಹೋಗದ ಆಕಾಶ ಕಡೆ ನೋಡ್ತಾನ. ನಡೆದ ಘಟನಾ ಇದು. ಆ ಶ್ರೀಮಂತನ ಕಡೆ ನೋಡಿ ಮ್ಯಾಗ ಆಕಾಶ ಕಡೆ ನೋಡ್ತಾನ ದೇವ್ರ ಕೊಂಡಜ್ಜ. ಯಮಧರ್ಮಿಗೆ ಹೇಳ್ತಾನ, ಏ ಯಮ, ಈ ಕ್ಷಣ ಈ ಮಗನ ಬಂದು ವೈದ್ಯ ಇದ್ರೆ ನಿನ್ನ ಎದೆಗೆ ಜಾಡಿಸಿ ಒದಿತೀನಿ ಅಂತ. ಜ್ಞಾನಿಗಳನ್ನ, ಸಂತರನ್ನ, ಮಹಾಂತರನ್ನ ಕೆಣಕಿ ತಿನ್ನಕಬಾರದು ಅಂತ ಹೇಳ್ತಾರ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ. ಬಹಳ ಸಮಯ ವ್ಯರ್ಥ ಹೋಗಿದೆ ನಮಗೆಲ್ಲ. 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ ಎಲ್ಲಾನು ಹೋಗ್ಯದ. ಅದಕ್ಕೆ ಮಹಾತ್ಮರ ಕಾಲಜ್ಞಾನ ಏನು ಬರದಾರ ಅಂದ್ರ, ಬಿದ್ದಿವು ಅಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದೀತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತಾರ. ಉಳುವಿ ಚೆನ್ನ ಬಸವನ ಒಂದು ಕಾಲಜ್ಞಾನ ಹೇಳ್ಯಾನ. 2036 ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾನ. ದೇವ್ರ ಕೊಂಡಜ್ಜನ ಆಶೀರ್ವಾದದಿಂದ, ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದದಿಂದ ಕೋವಿಡ್ ದೊಳಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂತಂದ್ರ ನಾವು ನೀವೆಲ್ಲ ಗಟ್ಟಿ ಕಾಳ ಅದೀವಿ. ಹಂಗಂದ್ರೆ ಏನು ಬೇಡಬೇಕು? ಏನು ಬೇಡಬೇಕು? ದುರ್ಗಾದೇವಿ ಮುಂದೆ ನಿಂತ. ಮೊನ್ನೆ ಗಸ್ತಿ ಸರ್ ಮೊನ್ನೆ ಒಂದು ಪತ್ರಿಕೆ ಒಳಗೆ ಬಂದಿತ್ತು. ಗತ್ತರಿಗೆ ಭಾಗ್ಯವಂತಿ ದೇವಿಗೆ ಹುಂಡಿ ಒಳಗೆ ಹೊಡೆದಾಗ ಒಂದು ನೋಟಿನ ಮ್ಯಾಗ ಬರ್ದಿದ್ರು, 500 ನೋಟಿನ ಮ್ಯಾಗ ಹೆಣ್ಮಗಳು ಬರ್ದಾಳ. 1 ತಿಂಗಳೊಳಗೆ ನಮ್ಮ ಅತ್ತಿ ಸತ್ತಳಂದ್ರ ಇಂಥವ್ 10 ನೋಟ್ ನಿನ್ಗೆ ಹಾಕ್ತೀನಿ ಅಂತ ಅದ್ರ ಮ್ಯಾಗ ಬರ್ದ ಹಾಕ್ಯಾಳ. ಏನ್ ಬಿಡೋದ್ರಿ ಇದು? ಕಲಿಯುಗ. ಎಲ್ಲಿ ಹೊಂಟದ ಭಕ್ತಿ? ಎಲ್ಲಿ ಹೊಂಟದ ಸಂಸ್ಕಾರ? ಲಕ್ಷದ ಮೇಲೆ 96,000 ಜನ ಬಸವಾದಿ ಶರಣರು ಒಂದೇ ಕಡೆ ಕಲ್ಯಾಣದೊಳಗೆ ಬದುಕಿರ್ತಕ್ಕಂಥ ಪರಂಪರೆಯವ್ರು ನಾವು. ಇವತ್ತು 4 ಜನ ಕೂಡಿ ಉಳಿಲಿಕ್ಕೆ ಆಗ್ತಾ ಇಲ್ಲ ಮನೆಗಳೊಳಗ.
ಎಲ್ಲಿ ಹೊಂಟದ ಸಂಸ್ಕಾರ, ಎಲ್ಲಿ ಹೊಂಟದ ಚಿಂತನೆ? ಅದಕ್ಕೆ ಶರಣ ಹೇಳ್ತಾನ, ತಂದೆ ತಾಯಿಗಳನ್ನ ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಹೊದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರ. ಎಲ್ಲಿ ಹೋಗಿ ನಿಂತದ ನೋಡ್ರಿ ಕಾಲ. ವ್ಯರ್ಥ ಆಗಿ ಹೋಗ್ಯದ ಬದುಕು. ವ್ಯರ್ಥ ಮಾಡ್ಕೋಬೇಡ್ರಿ. ದಿನಮಾನಗಳು ಬಲು ಕೆಟ್ಟವು, ಸದ್ಗುರು ಪುತ್ರ ನಿನಗಾವು ಬಂದು ತಟ್ಟವು. ದೇವ್ರ ಕೊಂಡ ಅಜ್ಜಾನ ಜಾಗದಾಗದೀವಿ ನಾವೆಲ್ಲ, ಯಾವುದೂ ನಮಗ್ ಬಂದು ತಟ್ಟಂಗಿಲ್ಲ. ಬಹಳ ಸುಶಿಕ್ಷಿತ ಪುಣ್ಯವಂತರ ನಾಡದ ಇದು. ಒಂದು ಘಟನೆ ನೆನಪಾಗ್ತದೆ. ಕಲಬುರಗಿ ಶರಣಬಸಪ್ಪ ಅಂತ ಹೇಳಿ ತೋಟದೊಳಗೆ ಹೂ ಹರಿತಾ ಇದ್ರವ್ರು. ಒಬ್ಬ ಭಕ್ತ ಬರ್ತಾನ, ನನ್ನ ಮಗನ ಮದುವೆ ಐತಿರಪ್ಪ, ಒಂದ್ 20,000 ರೂಪಾಯಿ ಕೊಡ್ರಿ ಅಂತಂದ. ಅವಾಗ ಕಲಬುರಗಿ ಶರಣಬಸಪ್ಪನವ್ರ ಅಂತಾರ, ನಾನು ಮಠಾಧೀಶ ಸ್ವಾಮೀಜಿ ಇದೀನಿಪ್ಪ, ನನ್ನ ಹತ್ರ ಎಲ್ಲಿದ ಹಣ ಅಂತಂದಾಗಿಲ್ರಿಯಪ್ಪ, ನೀವ್ ಏನಾದ್ರೂ ಮಾಡಿ ಕೊಡ್ಲೇಬೇಕ್ರಿ ಅಂದ. ಅವಾಗ ಶರಣಬಸಪ್ಪನವ್ರು ಹೇಳೋದ್ರೊಳಗ ಹುತ್ತಿನೊಳಗೆ ಒಂದೊಂದು ನಾಗರ ಹಾವು ಬರ್ತದ ತೋಟದೊಳಗ. ಅವಾಗ ಶರಣಬಸಪ್ಪನವ್ರು ಭಕ್ತನಿಗೆ ಹೇಳ್ತಾರ, ಆ ನಾಗರ ಹಾವು ಬಂತಲ್ಲಪ್ಪ, ಅದನ್ನ ಹಿಡ್ಕೋ ಚಲೋ ಆಗ್ತದ ಅಂದ್ರವ್ರು. ಅವಾಗ ಭಕ್ತ ಅಂದ, ಯಪ್ಪ ರೊಕ್ಕ ಕೊಡಂಗಾದ್ರ ಕೊಡ್ರಿ, ನಾಗರಾವ್ ಮುಟ್ಟಿ ನಮ್ಮನ್ನು ಕೊಲ್ಲಬೇಕಂತ ಮಾಡಿರೇನ, ನಿಮ್ ರೊಕ್ಕನ ಬ್ಯಾಡ್ರಿ ಅಂದವ. ಅವಾಗ ಶರಣಬಸಪ್ಪನವ್ರು ಅಂತಾರ, ಹಿಡಿಯೋ ನಿನ್ ಒಳ್ಳೇದಾಗ್ತದ ಮುಟ್ಟು, ನಿನಗ್ ಚಲೋ ಆಗ್ತದ ಅಂದಾಗ ಮುಟ್ಲಿಲ್ಲವ. ನಾಗರಾವು ಹುತ್ತದೊಳಗ 70% ಮುಖ ಮುಂದ್ ಮಾಡಿ ಒಳಗ್ ಹೋಯ್ತು, ಇನ್ನು 30% ಬಾಲ್ ಅಷ್ಟ ಹೊರಗೆ ಉಳಿದೈತು. ಅವಾಗ ಶರಣಬಸಪ್ಪನವ್ರು ಭಕ್ತನಿಗೆ ಹೇಳ್ತಾರ, ಮುಟ್ಟು ಚಲೋ ಆಗ್ತದ ಅಂದಾಗ ಮುಖ ಮಾಡಿ ಒಳಗ್ ಹೋಗ್ಯದ, ಮುಟ್ರ ನನ್ನೇನು ಕಡಿದದನಂತ ಹೇಳಿ ಬಾಲ ಮುಟ್ಟಿದ. ಮುಟ್ಟಿದ 30% ಬಾಲ ಬಂಗಾರಾಗಿ ಅವನ ಕೈಯಾಗ ಬಂತು. ಅವಾಗ ಶರಣಬಸಪ್ಪನವ್ರ ಕಡೆ ಮುಖ ನೋಡದ ಭಕ್ತ, ಯಪ್ಪ 30% ಬಂಗಾರ ಆಗೈತಲ್ರಿ, ಮುಖ ಮಾಡಿ 70% ಹೊರಗೆ ಹೋಗೈತಲ್ರಿ, ಅದು ಹೊರಗೆ ಬರುವಂಗ ಮಾಡಲ್ಲ, ಮುಟ್ತೀನಿ ಅಂದವ. ಅವಾಗ ಶರಣಬಸಪ್ಪನವ್ರ ಅಂತಾರ, ಹೋಯ್ತು ಹೋಗು ಅಂತಂದು. ಆವಿಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ಅಂತ ಹೇಳ್ತಾರ. ಬಹಳ ವ್ಯರ್ಥ ಆಗಿ ಹೋಗ್ಯದ ಸಮಯ. ಸಾಮಾನ್ಯ ಮಾತು ನೆನಪಿಟ್ಕೊಳ್ರಿ, ಈ ಮೂಗಿನಿಂದ ಶ್ವಾಸ ಒಂದು ದಿನಕ್ಕೆ 21,600 ಬಾರಿ ಹೋಗ್ತದ. ವ್ಯರ್ಥ ಆಗಿ ಹೊಂಟದ. ಶ್ವಾಸೋಶ್ವಾಸಿ ನಿಮಿಷಿ ವಾರಿಕೇರಿ ಪಂಡರಿ ಅಂತ ಹೇಳ್ತಾರ. ಎಷ್ಟು ವ್ಯರ್ಥ ಆಗಿ ಹೋಗ್ಯದ. ಮರಾಠಿ ಒಳಗೊಂದು ಶಬ್ದ ಬರ್ತದ, ಚಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತಾ, ನಾನಾ ಉಪಭೋಗ ಭೋಗಿತ ನಾಮ್ ಇಸ್ರೋ ನಹಿ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರೆಲ್ಲ ಅಡಿಗೆ ಮಾಡುವಾಗ, ರೈತರ ಹೊಲ್ದಾಗ ಕೆಲಸ ಮಾಡುವಾಗ ಓಂ ನಮಃ ಶಿವಾಯ ಅನ್ರಿ, ವಿಠಲ ಅನ್ರಿ, ಮಾಧವ ಅನ್ರಿ, ದೇವ್ರಕೊಂಡಜ್ಜ ಅನ್ರಿ, ದುರ್ಗಾದೇವಿ ಅನ್ರಿ, ಎಲ್ಲಾ ಲಿಂಗ ಅನ್ರಿ. ಯಾರ ಹೆಸರಿನಿಂದ ಕರೆದ್ರು ಸಹಿತ ಭಗವಂತ ಹೋಗಿ ಮುಟ್ಟುತ್ತದ. ಅದ್ರ ಸಮಯ ವ್ಯರ್ಥ ಆಗ್ಯದ. ಹಾಳು ಮಾಡ್ಕೋಬೇಡ್ರಿ. ಕೊನೆಯ ಒಂದು ಸಾಲಿನ ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ ನೊಣದ ತಲಿ ಒಳಗ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬಾ ವಿಷ ಆತಲ್ಲ. ಕೋಳಿ ತಿಂದು ತಪ್ಪು ತಿಳಿಬೇಡ್ರಿ, ನಾ ಹಿಡಿದ ಕೋಳಿಲ್ಲ, ಇದ್ರ ಒಳಗೆ ಒಂದು ಕೋಳಿ ಹೋಗ್ತದ. ನಾನು ನಂದು, ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೆಯುವುದಿಲ್ಲ, ಇದೆಲ್ಲ ಜಗತ್ತ ನನ್ನಿಂದಂತ ಕೋಳಿ ಹೋಗ್ತದ. ಇದಿರಬಾರ್ದು. ಬಿದ್ದು ಹೋಗೋ ಶರೀರ, ಎದ್ದು ಹೋಗೋ ಶರೀರ, ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಶರೀರ, ಮಣ್ಣಿನೊಳಗೆ ಸೋರ ಹೋಗೋ ಶರೀರ, ಇದ್ದು ಇಲ್ಲದಂತೆ ಎದ್ದು ಹೋಗುವ ಮುನ್ನ ದೇವ್ರ ಕೊಂಡಜ್ಜನ ಆಶೀರ್ವಾದದಿಂದ ಮುಕ್ತಿ ಮಾಡ್ಕೋಬೇಕಾಗ್ಯದ. ವ್ಯರ್ಥ ಆಗಿ ಹೋಗೋದ್ರೊಳಗೆ ಮುಕ್ತಿ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ. ಇದನ್ನ ಶೌದ ಮನಿ ಮಾಡ್ಕೊಳ್ಳಾರ್ದ ದೇವ್ರ ಕೊಂಡಜ್ಜ ಮತ್ತು ಜಗನ್ಮಾತೆ ದುರ್ಗಾ ಮಾತೆ ನಾಮಸ್ಮರಣೆಯನ್ನ, ಪೂಜೆಯನ್ನ ಮಾಡ್ತಾ 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 ನಮ್ಮ ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.